ಯಾಜಕ ಕಾಂಡ ಅಧ್ಯಾಯ 17. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲ್ಯರಿಗೂ ಹೀಗೆ ಹೇಳಬೇಕು. ಯೆಹೋವನು ಆಜ್ಞಾಪಿಸುವುದೇನೆಂದರೆ, ಇಸ್ರಾಯೇಲ್ಯರಲ್ಲಿ ಯಾವನಾದರೂ ಹೋರಿಯನ್ನಾಗಲಿ ಕುರಿಯನ್ನಾಗಲಿ ಆಡನ್ನಾಗಲಿ ಕೊಯ್ಯುವಾಗ ಅದನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ಆತನ ಗುಡಾರದ ಬಾಗಿಲಿಗೆ ತಾರದೆ ಪಾಳೆಯದ ಒಳಗಾಗಲಿ ಹೊರಗಾಗಲಿ ಕೊಯ್ದರೆ ಅವನನ್ನು ಕೊಲೆಪಾತಕ ಮಾಡಿದವನೆಂದು ನೀವು ನಿರ್ಣಯಿಸಬೇಕು. ಅವನು ರಕ್ತವನ್ನು ಸುರಿಸಿದವನಾದ್ದರಿಂದ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಯಾಕಂದರೆ ಯಜ್ಞ ಪಶುಗಳನ್ನು ಬಯಲಿನಲ್ಲಿ ವಧಿಸುತ್ತಿದ್ದ ಇಸ್ರಾಯೇಲ್ಯರು ಇನ್ನು ಮೇಲೆ ಅವುಗಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಯಾಜಕನ ಬಳಿಗೆ ತಂದು ಯೆಹೋವನ ಮುಂದೆ ಸಮಾಧಾನ ಯಜ್ಞರೂಪವಾಗಿ ಯೆಹೋವನಿಗೇ ಸಮರ್ಪಿಸಬೇಕು. ಯಾಜಕನು ಅವುಗಳ ರಕ್ತವನ್ನು ದೇವದರ್ಶನದ ಗುಡಾರದ ಬಾಗಿಲಿನ ಮುಂದಿರುವ ಯಜ್ಞವೇದಿಗೆ ಎರಚಿ ಅವುಗಳ ಕೊಬ್ಬನ್ನು ಹೋಮ ಮಾಡಿ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡಬೇಕು. ಅವರು ಇದುವರೆಗೆ ಪೂಜಿಸುತ್ತಿದ್ದ ಅಜ ದೇವತೆಗಳಿಗೆ ಇನ್ನು ಮುಂದೆ ಬಲಿಕೊಟ್ಟು ದೇವದ್ರೋಹಿಗಳಾಗಬಾರದು. ಅವರಿಗೂ ಅವರ ಸಂತತಿಯವರಿಗೂ ಇದು ಶಾಶ್ವತ ನಿಯಮ. ಮತ್ತು ನೀನು ಅವರಿಗೆ ಹೀಗೆ ಆಜ್ಞಾಪಿಸು, ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ಸರ್ವಾಂಗ ಹೋಮವನ್ನು ಅಥವಾ ಬೇರೆ ವಿಧವಾದ ಯಜ್ಞವನ್ನು ಮಾಡುವಾಗ ಅದರ ಪಶುವನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ದೇವದರ್ಶನದ ಗುಡಾರದ ಬಾಗಿಲಿಗೆ ತಾರದಿದ್ದರೆ ಅವನು ಕುಲದಿಂದ ತೆಗೆದುಹಾಕಲ್ಪಡಬೇಕು. ಇದಲ್ಲದೆ ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ರಕ್ತ ಭೋಜನ ಮಾಡಿದರೆ ನಾನು ಆತನ ಮೇಲೆ ಉಗ್ರವಾದ ಕೋಪವನ್ನು ಮಾಡಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಪ್ರಾಣಾಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಆದುದರಿಂದ ನಿಮ್ಮಲ್ಲಿ ಆಗಲಿ ನಿಮ್ಮ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾರೂ ರಕ್ತ ಭೋಜನ ಮಾಡಬಾರದೆಂದು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಿದ್ದೇನೆ. ಇಸ್ರಾಯೇಲ್ಯರಲ್ಲಿ ಆಗಲಿ ಅವರ ನಡುವೆ ಇಳುಕೊಂಡಿರುವ ಅನ್ಯ ದೇಶದವರಲ್ಲಿ ಆಗಲಿ ಯಾವನಾದರೂ ಬೇಟೆಯಾಡಿ ತಿನ್ನತಕ್ಕ ಮೃಗವನ್ನು ಇಲ್ಲವೇ ಪಕ್ಷಿಯನ್ನು ಹಿಡಿದರೆ ಅವನು ಅದರ ರಕ್ತವನ್ನು ಸುರಿಸಿ ಮಣ್ಣಿನಿಂದ ಮುಚ್ಚಿಬಿಡಬೇಕು. ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರವು. ಆದ ಕಾರಣ ನಾನು ಇಸ್ರಾಯೇಲ್ಯರಿಗೆ ಪ್ರತಿ ಪ್ರಾಣಿಗೂ ರಕ್ತವೇ ಪ್ರಾಣಾಧಾರವಾದುದರಿಂದ ನೀವು ಯಾವ ವಿಧವಾದ ಪ್ರಾಣಿಯ ರಕ್ತವನ್ನು ಉಣ್ಣಬಾರದು. ರಕ್ತ ಭೋಜನ ಮಾಡಿದವನಿಗೆ ಬಹಿಷ್ಕಾರವಾಗಬೇಕೆಂದು ಆಜ್ಞಾಪಿಸಿದ್ದೇನೆ. ತಾನಾಗಿ ಸತ್ತು ಬಿದ್ದದ್ದನ್ನಾಗಲಿ ಕಾಡು ಮೃಗ ಕೊಂದದ್ದನ್ನಾಗಲಿ ತಿಂದವನು ಸ್ವದೇಶದವನಾದರೂ ಅನ್ಯ ದೇಶದವನಾದರೂ ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಆ ಸಾಯಂಕಾಲದವರೆಗೆ ಅಶುದ್ಧನಾಗಿದ್ದು ಬಳಿಕ ಶುದ್ಧನಾಗುವನು. ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳದೆಯೂ ಸ್ನಾನ ಮಾಡದೆಯೂ ಹೋದರೆ ತನ್ನ ಪಾಪದ ಫಲವನ್ನು ಅನುಭವಿಸಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ದೇವರ ನಿತ್ಯವಾದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಭೂಮಿಯಲ್ಲಿ ಯಾವುದೂ ನಿತ್ಯವಾದದ್ದು ಅಲ್ಲ, ಎಲ್ಲವೂ ತಾತ್ಕಾಲಿಕವಾದದ್ದು. ಮನುಷ್ಯರಾದಂಥ ನಾವೇ ಭಾಳ ವರ್ಷಗಳು, ಮ್ಯಾಕ್ಸಿಮಮ್ ಅಂದರೆ ಒಂದು ವೇಳೆ ಹತ್ರ 100 ವರ್ಷ ಬದುಕಬಹುದು. ಕೆಲವರು ಅಪರೂಪವಾಗಿ 100 ವಯಸ್ಸು ಆದ ಮೇಲೆ ಕೂಡ ಬದುಕೋರು ಇದ್ದಾರೆ. ಆದರೆ ಶಾಶ್ವತವಾದದ್ದು ಭೂಮಿಯಲ್ಲಿ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಭೂಮಿಯ ಆಕಾಶ ನಾಶವಾಗಲು ಸಾಧ್ಯ. ಮತ್ತಾಯ 24:35. ಆದರೆ ದೇವರ ವಾಕ್ಯ ಶಾಶ್ವತವಾದದ್ದು. ಅದನ್ನೇ ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ಆದ ಕಾರಣ ಶಾಶ್ವತವಾದದ್ದನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಆತ್ಮವು ಶಾಶ್ವತವಾಗಿ ಬದುಕುತ್ತದೆ. ನಿತ್ಯ ಜೀವವನ್ನು ಹೊಂದಿ ಜೀವಿಸಲು ಸಾಧ್ಯ. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಯೋಹಾನ 5:39-40 ವಚನದಲ್ಲಿ ದೇವರ ವಾಕ್ಯವು ಇದು ನಿತ್ಯ ಜೀವವನ್ನು ಕೊಡ್ತದೆ. ಈ ಹಳೆ ಒಡಂಬಡಿಕೆ ವಾಕ್ಯಗಳು ಎಂಬುದಾಗಿ ಆ ದಿವಸಗಳಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ. ಆದರೆ ಈ ಹಳೆ ಒಡಂಬಡಿಕೆಯನ್ನು ಆತನು ಸೂಚಿಸಿ ಅವುಗಳಿಂದ ನಿಮಗೆ ನಿತ್ಯ ಜೀವ ದೊರಕುತ್ತದೆ ಎಂಬುದಾಗಿ ಹೇಳಿರುವಾಗ ನಾವು ಇದನ್ನು ಧ್ಯಾನ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ 17ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 17. 16ನೇ ಅಧ್ಯಾಯ ಅದು ಬಹಳ ಶ್ರೇಷ್ಠವಾದಂಥ ಒಂದು ಎಕ್ಸೈಟ್ಮೆಂಟ್ ಇರುವಂಥ ಉತ್ತೇಜನಕಾರಿಯಾದಂಥ ಕುತೂಹಲಕಾರಿಯಾದಂಥ ಒಂದು ಅಧ್ಯಯನ. ಯಾಕಂದರೆ ಇಡೀ ವರ್ಷದಲ್ಲಿ 365-66 ದಿವಸಗಳಲ್ಲಿ ಒಂದು ದಿನಕ್ಕಾಗಿ ಇಸ್ರಾಯೇಲರು ಎದುರು ನೋಡ್ತಾ ಇದ್ರು, ಯಾಜಕರು ಎದುರು ನೋಡ್ತಾ ಇದ್ರು, ಮಹಾಯಾಜಕನು ಕೂಡ ಎದುರು ನೋಡ್ತಾ ಇದ್ದನು. ಯಾಕಂದರೆ ಆ ದಿನ ಪಾಪ ಕ್ಷಮಾಪಣೆಯ ದಿನ, ಪಾಪ ಪರಿಹಾರದ ದಿನ. ಸರಿಯಾಗಿ ಹೇಳಬೇಕಾದರೆ ದೋಷ ಪರಿಹಾರದ ಒಂದು ಮಹಾದಿನವಾಗಿತ್ತು. ಆ ದಿನ ಡೇ ಆಫ್ ಅಟೋನ್ಮೆಂಟ್. ಆ ದಿನದಲ್ಲಿ ಮಹಾಯಾಜಕನು ಸಾಕ್ಷಾತ್ ದೇವರ ಸನ್ನಿಧಾನದಲ್ಲೇ ಹೋಗಿ ತೆರೆಯ ಒಳಗೆ ಆತನು ಹೋಗ್ತಿದ್ದನು. ಯಾಕಂದರೆ ದೇವರು ಹೇಳಿದ ಮೋಶೆ ಮುಖಾಂತರ ಆರೋನನಿಗೆ, ಮನಸ್ಸು ಬಂದಾಗಲ್ಲ ಆರೋನನು ಹೋಗಬಾರ್ದು ತೆರೆಯೊಳಗೆ, ಮನಸ್ಸು ಬಂದಾಗೆಲ್ಲ ಮಂಜೂಷದ ಹತ್ತಿರ ಬರಬಾರ್ದು, ಮನಸ್ಸು ಬಂದಾಗೆಲ್ಲ ಮಹಾಪವಿತ್ರ ಸ್ಥಳದ ಒಳಗೆ ಬರಬಾರ್ದು. ಆದರೆ ವರ್ಷಕ್ಕೆ ಒಂದು ಸಾರಿ ಬರ್ಬೋದು. ಅದು ಬರುವಾಗ ಆತನು ಮೊದಲು ಸ್ನಾನ ಮಾಡಿಸಿಕೊಂಡು ಆನಂತರ ಆತನು ಒಂದು ಹೋರಿಯನ್ನು ತನಗೋಸ್ಕರವಾಗಿ ಯಜ್ಞ ಮಾಡಿ ಒಂದು ಟಗರನ್ನು ತನಗಾಗಿ ಮತ್ತು ತನ್ನ ಕುಟುಂಬದವರಿಗಾಗಿ ಅರ್ಪಿಸಿ ದೇವರ ಸನ್ನಿಧಾನದಲ್ಲಿ ಇಸ್ರಾಯೇಲರಿಗೋಸ್ಕರವಾಗಿ 2 ಹೋತವನ್ನು 1 ಟಗರನ್ನು ತಗೊಂಡು ಬರಬೇಕಂತ ಹೇಳ್ಬಿಟ್ಟು ಯಾಜಕಕಾಂಡ 16, 3, 4, 5 ವಚನಗಳಲ್ಲಿ ದೇವರು ಭಾಳ ಸ್ಪಷ್ಟವಾಗಿ ಆಜ್ಞಾಪಿಸಿದ್ದಾನೆ. ಮತ್ತು 2 ಹೋತಗಳು ಯಾಕೆ ಅಂತ ಹೇಳಿದರೆ, 1 ಹೋತವನ್ನು ವಧಿಸಿ ಮರಣಕ್ಕೆ ಒಪ್ಪಿಸಿ ಬಲಿ ಕೊಟ್ಟು, ಮತ್ತೊಂದು ಹೋತವನ್ನು ದೂರದಲ್ಲಿ ಅರಣ್ಯದಲ್ಲಿ ಅದನ್ನು ಬಿಟ್ಟು ಬಿಡಬೇಕು. ಇಡೀ ಪಾಪವನ್ನು ಹೊತ್ತ ಆ ಹೋತ ಅದು ಅದೃಶ್ಯವಾಗಿ ಹೋಗ್ಬಿಡ್ತಿತ್ತು. ಈ 2 ಹೋತಗಳು ಯೇಸು ಕ್ರಿಸ್ತನು ಮಾಡುವಂಥ 2 ಸೇವೆಯನ್ನು ಸೂಚಿಸ್ತಾ ಇತ್ತು. ಒಂದು ಯೇಸು ಕ್ರಿಸ್ತನ ಮರಣ, ಮತ್ತೊಂದು ಯೇಸು ಕ್ರಿಸ್ತನ ಪುನರುತ್ಥಾನ. ಆದುದರಿಂದ ಒಂದೇ ಹೋತ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ದೇವರು 2 ತಂದು 1 ಬಲಿ ಕೊಟ್ಟು ಅದರ ರಕ್ತದಿಂದ 7 ಸಾರಿ ಚಿಮುಕಿಸಿ, ಹೌದು ಅದರ ರಕ್ತದಿಂದ ಮಹಾಪವಿತ್ರ ಸ್ಥಳವು ಶುದ್ಧವಾಗಬೇಕು, ಪವಿತ್ರ ಸ್ಥಳವು ಶುದ್ಧವಾಗಬೇಕು, ಮತ್ತು ಆ ಒಂದು ಆ ವೇದಿಕೆ ಕೂಡ ಯಜ್ಞವೇದಿ ಕೂಡ ಶುದ್ಧವಾಗಬೇಕು. ಜನರು ಕೂಡ ಆ ಮೂಲಕ ಶುದ್ಧ, ಪಾಪ ಪರಿಹಾರ, ಮತ್ತು ಯಾಜಕರು ಮಹಾಯಾಜಕರು ಕೂಡ ಅವರ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಹೋದಂಥ ಆ ಒಂದು ಹೋತದ ದುರ್ಗಮವಾದಂಥ ದೂರ ಸ್ಥಳಕ್ಕೆ ಹೋದಂಥ ಒಂದು ಸ್ಥಳಕ್ಕೆ ಅದು ಹೋಗ್ತಿತ್ತು. ಈ ರೀತಿಯಾಗಿ ಮಾಡುವಾಗ ದೇವರ ದೃಷ್ಟಿಯಲ್ಲಿ ಅವರಿಗೆ ಎಲ್ಲ ದೋಷಗಳು ನಿವಾರಣೆ ಆಗ್ತಾ ಇದ್ದವು. 16ನೇ ಅಧ್ಯಾಯ ಯಾಜಕಕಾಂಡ 30ನೇ ವಚನ. ಇದನ್ನು ವರ್ಷಕ್ಕೊಂದು ಸಾರಿ ಮಾಡಬೇಕೆಂಬುದಾಗಿ ಹೇಳಿ 17ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅದರಲ್ಲಿ ಇರುವಂಥ 2 ಮುಖ್ಯಾಂಶಗಳು ಏನಂತ ಹೇಳಿದ್ರೆ, ಈ ಯಜ್ಞ ಮಾಡುವಾಗ ಇಷ್ಟ ಬಂದ ಕಡೆಗೆ ಮಾಡಬಾರ್ದು, ಅದನ್ನು ಎಲ್ಲಂದರೆ ಅಲ್ಲಿ ಮಾಡಬಾರ್ದು. ಅದನ್ನು ಮಾಡ್ತಕ್ಕಂಥ ಸ್ಥಳ ಯಾವುದಂತ ಹೇಳಿದ್ರೆ ದೇವದರ್ಶನ ಗುಡಾರದ ಕಡೆಯಲ್ಲಿ, ಅದು ಕೂಡ ಎಲ್ಲಿ ಎಂಬುದಾಗಿ ದೇವರು ತಿಳಿಸುವಂಥ ಸ್ಥಳದಲ್ಲಿಯೇ, ನಿಗದಿತವಾದಂಥ ಸ್ಥಳದಲ್ಲಿಯೇ ಅದನ್ನು ಯಜ್ಞ ಮಾಡಬೇಕು. ಅಂದ ಹಾಗೆ ಆರೋನನು ಮಹಾಯಾಜಕನು ಮಹಾಪವಿತ್ರ ಸ್ಥಳಕ್ಕೆ ಹೋದಾಗ ಯಾರೂ ಕೂಡ ದೇವದರ್ಶನ ಗುಡಾರದಲ್ಲಿ
ಹೋಗಕೂಡದು. ಅದರಿಂದ ಒಂದು ಪಾಠ ಏನಂದರೆ, ಯೇಸು ಕ್ರಿಸ್ತನು ಮಾತ್ರ ನಮ್ಮ ಪರವಾಗಿ ದೇವರ ಮುಂದೆ ಪಾಪ ಪರಿಹಾರವನ್ನು ತನ್ನ ರಕ್ತದಿಂದ, ಪ್ರಾಣಿಯ ರಕ್ತದಿಂದ ಅಲ್ಲ, ತನ್ನ ರಕ್ತದಿಂದ ಆತನು ನಿವಾರಣೆ ಮಾಡ್ತಾನೆ, ಹೊತ್ಕೊಂಡು ಹೋಗ್ತಾನೆ ಎಂಬುದಾಗಿ. ಹೌದು, ಬೇರೆಯವರು ಯಾರಿಗೂ ಕೂಡ ಆ ಯೇಸು ಕ್ರಿಸ್ತನ ಮಹಾ ಯಜ್ಞದಲ್ಲಿ ಪಾಲಿಲ್ಲ, ಭಾಗ ಇಲ್ಲ. ಆತನು ಮಾತ್ರವೇ ಅದನ್ನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ತಿಳಿಸುವಂಥದ್ದು ಯಾಜಕಾಂಡ 16:17. ಅದನ್ನು ನೆನಪಿಟ್ಟುಕೊಳ್ಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಸುಮಾರು 2084 ಸಾರಿ, ಓವರ್ 2000 ಟೈಮ್ಸ್ ದೇವರು ಮೋಶೆಯೊಂದಿಗೆ ಮಾತನಾಡಿ ಹೇಳಿದ್ದೇನೆಂದರೆ, ದೇವರು ಮೋಶೆ ಆರೋನರ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ ಎಂಬುದಾಗಿರುವಂಥ ಮಾತು ಬರ್ತದೆ. ದೇವರು ಮಾತಾಡಲಿಕ್ಕೆ ಎಷ್ಟೊಂದು ಆಶೆಯುಳ್ಳವನಾಗಿದ್ದಾನೆ, ದೇವರು ಏನೋ ಎಂಬುದಾಗಿ ಅಲಕ್ಷ್ಯವಾಗಿ ಇಲ್ಲ ಎಂಬುದನ್ನು ಅದು ಸೂಚಿಸ್ತದೆ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಟು ಇನ್ವಾಲ್ವ್ ಇನ್ ದ ಲೈವ್ಸ್ ಆಫ್ ಹಿಸ್ ಪೀಪಲ್. ತನ್ನ ಜನರ ಜೀವನದಲ್ಲಿ ಭಾಗವಹಿಸಲಿಕ್ಕೆ, ಸಂಪರ್ಕ ಇಟ್ಕೊಳ್ಳಲಿಕ್ಕೆ ದೇವರು ಅಭಿರುಚಿಯನ್ನು, ಆಸಕ್ತಿಯನ್ನು ಮತ್ತು ಮುಂದಾಳತ್ವವನ್ನು, ಇನಿಷಿಯೇಟಿವನ್ನು ಆತನು ಹೊತ್ತಿದ್ದಾನೆ, ತಕ್ಕೊಂಡಿದ್ದಾನೆ, ಇಷ್ಟಪಡ್ತಾನೆ ಎಂಬುದನ್ನು ಸೂಚಿಸ್ತದೆ. ಅಷ್ಟೇ ಅಲ್ಲ, ದೇವರು ತನ್ನ ಜನರ ಜೊತೆಯಲ್ಲಿ ಮತ್ತೆ 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 ಮಾತಾಡಲಿಕ್ಕೆ ಇಷ್ಟಪಡ್ತಾನೆ ಎಂಬುದನ್ನು ಕೂಡ ಈ ಮಾತು ಸೂಚಿಸ್ತದೆ. ಸರಿ, ಇಸ್ರಾಯೇಲರಿಗೂ ಮತ್ತು ಆರೋನನಿಗೂ ಅವನ ಮಕ್ಕಳಿಗೂ ಇಸ್ರಾಯೇಲರಿಗೆ ಹೀಗೆ ಹೇಳಬೇಕು. ಏನಂದರೆ, ಇಸ್ರಾಯೇಲರಲ್ಲಿ ಯಾವನಾದರೂ, 2ನೇ ವಚನ, 17ನೇ ಅಧ್ಯಾಯ ಯಾಜಕಾಂಡ 2ನೇ ವಚನ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 17 ವರ್ಸ್ 2. ಅದೇನಂತೇಳಿದರೆ 3ನೇ ವಚನ, ಈಗ ಇಸ್ರಾಯೇಲರಲ್ಲಿ ಯಾವನಾದರೂ ಹೋರಿಯನ್ನಾಗಲಿ ಕುರಿಯನ್ನಾಗಲಿ ಆಡನ್ನಾಗಲಿ ಕೊಯ್ಯುವಾಗ, ಯಾವುದೇ ಬಲಿಪಶುವನ್ನು ಅಂದರೆ ಯಜ್ಞ ಪಶುವನ್ನು ದೇವರಿಗೆ ಸಮರ್ಪಿಸುವಾಗ ಅದನ್ನು ಯೆಹೋವನಿಗೆ ಸಮರ್ಪಿಸುವುದಕ್ಕಾಗಿ ಆತನ ಗುಡಾರದ 3ನೇ ವಚನ ಬಾಗಲಿಗೆ ತಾರದೆ, ದೇವದರ್ಶನ ಗುಡಾರದ ಬಾಗಲಿಗೆ ಅದನ್ನು ತಕ್ಕೊಂಡು ಬಾರದೆ, 4ನೇ ವಚನ ಪಾಳೆಯದ ಒಳಗಾಗಲಿ ಹೊರಗಾಗಲಿ ಅಂದರೆ ಬೇರೆ ಕಡೆಯಲ್ಲಿ ಕೊಯ್ದರೆ, ದೇವರು ಹೇಳಿದ ಹಾಗೆಯೇ ಎಲ್ಲವನ್ನು ಮಾಡಿಬಿಟ್ಟು ಆದರೆ ದೇವರ ಸ್ಥಳದಲ್ಲಿ ಅದನ್ನು ಮಾಡದಿದ್ದರೆ, ಇನ್ನೊಂದು ಸಾರಿ ಅದನ್ನು ಹೇಳ್ತೀನಿ, ದೇವರು ಹೇಳಿದ ಹಾಗೆಯೇ ಆರೋನು ಮಾಡಿ, ದೇವರು ಹೇಳಿದ ಹಾಗೆಯೇ ಯಾಜಕರು ಮಾಡಿ, ದೇವರು ಹೇಳಿದ ಹಾಗೆಯೇ ಇಸ್ರಾಯೇಲರು ಮಾಡಿ, ಅದನ್ನು ದೇವರು ಹೇಳಿದ ಸ್ಥಳದಲ್ಲಿ ಮಾಡದಿದ್ದರೂ ಕೂಡ ತಪ್ಪೇ, ಮಹಾ ತಪ್ಪು. ಪಾಳೆಯದ ದೇವದರ್ಶನ ಗುಡಾರದ ಬಾಗಿಲಿಗೆ ಅದನ್ನು ತಾರದೆ, 4ನೇ ವಚನ 17ನೇ ಅಧ್ಯಾಯ ಯಾಜಕಾಂಡ, ಅದನ್ನು ಬೇರೆ ಕಡೆಯಲ್ಲಿ ಏನಾದರೂ ಆ ಬಲಿಯನ್ನು, ಆ ಯಜ್ಞವನ್ನು ಸಮರ್ಪಿಸಿದರೆ ಅವನನ್ನು ಗಮನಿಸಿ, 4ನೇ ವಚನ, ಅವನನ್ನು ಕೊಲೆಪಾತಕ ಮಾಡಿದನೆಂದು ಅಥವಾ ಕೊಲೆಪಾತಕ ಮಾಡಿದವನೆಂದು ನೀವು ನಿರ್ಣಯಿಸಬೇಕು. ಅಂದರೆ ದೇವರು ಹೇಳಿದ ಹಾಗೇ ಮಾಡಿಬಿಟ್ಟು ದೇವರು ಹೇಳಿದ ಸ್ಥಳದಲ್ಲಿ ಯಜ್ಞವನ್ನು ಮಾಡದಿದ್ದರೆ ಅಂಥವನಿಗೆ ದೇವರ ದೃಷ್ಟಿಯಲ್ಲಿ ಆ ವ್ಯಕ್ತಿ ಯಾರಂದರೆ ಕೊಲೆಪಾತಕ ಮಾಡಿದವನಿಗೆ ಸಮಾನ ಎಂದು ನಿರ್ಣಯಿಸಬೇಕು. ಹಾಗಾದರೆ ನಮ್ಮ ಜೀವನದಲ್ಲಿ ಕೂಡ ಇದನ್ನು ಆತ್ಮಿಕ ಅನ್ವಯ ರೋಮ 15:4-5 ವಚನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದದ್ದೆಲ್ಲ ನಮ್ಮ ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗೆ ಒಂದು ಪಾಠವಾಗಿ ಅದರಿಂದ ನಮಗೆ ಕಲಿಯತಕ್ಕಂಥದ್ದು ಏನು ಎಂಬುದಾಗಿ ಯೋಚನೆ ಮಾಡುವುದಾದರೆ, ಅನೇಕ ಸಂದರ್ಭದಲ್ಲಿ ದೇವರು ನಮ್ಮನ್ನು ತನಗೋಸ್ಕರವಾಗಿ ಕೆಲವು ಕಾರ್ಯಗಳನ್ನು ಮಾಡಂತ
ಹೇಳುವಾಗ ಅದನ್ನು ನಾವು ಮಾಡ್ತೇವೆ. ಆದರೆ ದೇವರ ಸ್ಥಳ, ಹಾಗಾದರೆ ಸ್ಥಳ ಕೂಡ ಪ್ರಾಮುಖ್ಯ. ಕೆಲವರು ಈ ರೀತಿಯಾಗಿ ಹೇಳುವಂಥದ್ದನ್ನು ನಾನು ಕೇಳಿಸ್ಕೊಂಡಿನಿ. ನಾನು ಮನೆಯಲ್ಲಿನೇ ದೇವರನ್ನು ಆರಾಧನೆ ಮಾಡ್ತೀನಿ, ನಾನು ಮನೆಯಲ್ಲಿನೇ ದೇವರಿಗೆ ನಾನು ಹಾಡನ್ನು ಹಾಡ್ತೇನೆ, ನಾನು ಮನೆಯಲ್ಲಿ ಇದ್ದುಕೊಂಡು ದೇವರಿಗೆ ಪ್ರಾರ್ಥನೆ ಆರಾಧನೆ ಮಾಡಿದರೆ ದೇವರು ಕೇಳೋದಿಲ್ವಾ? ಹೌದು, ಮಾಡಬೇಕು ಖಂಡಿತವಾಗಿ, ಅದರಲ್ಲಿ ತಪ್ಪೇನಿಲ್ಲ. ಆದರೂ ಕೂಡ ದೇವರು ಸಭೆಯಾಗಿ ಸೇರುವುದನ್ನು, ದೇವರು ಸಭೆಯಾಗಿ ಸೇರ್ರಿ ಎಂಬುದಾಗಿ ಹೇಳುವಾಗ ಅದನ್ನು ನಾವು ಮಾಡಬೇಕು, ಮನೆಯಲ್ಲಿನೂ ಮಾಡಬೇಕು. ಆದರೆ ದೇವರು ನೇಮಿಸಿರುವಂಥ ಸ್ಥಳದಲ್ಲಿ ಕೂಡ ಅದನ್ನು ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಇದು ಭಾಳ ಸ್ಟ್ರಿಕ್ಟ್. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ಏನಂತ ಹೇಳಿದರೆ 25ನೇ ವಚನದ್ದು. ಇಬ್ರಿಯ 10:25, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಯಾಕೆ? ಒಂದು ಕಾರಣ ಅಲ್ಲಿ ಅದೇ ವಚನದಲ್ಲಿ ಕೊಡಲಾಗಿದೆ. ಅದೇನೆಂದರೆ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ. ಅಂದರೆ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗ್ತಾ ಇರೋದರಿಂದ ನೀವು ಆ ದಿನವು ಹತ್ತಿರವಾಗ್ತಾ ಇದೆ ಅಂತ ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾವುದನ್ನು ಮತ್ತಷ್ಟು ಮಾಡಬೇಕು? ಸಭೆಯಾಗಿ ಸೇರಿ ಬರುವಂಥದ್ದು. ಪ್ರತ್ಯೇಕವಾಗಿ ಇಂಡಿಪೆಂಡೆಂಟಾಗಿ ಸೇರುವಂಥದ್ದು ಒಳ್ಳೆಯದೇ, ಅದು ಅಗತ್ಯ. ಆದರೆ ಸಭೆಯಾಗಿ ಸೇರಬೇಕಂತ ದೇವರು ಹೇಳಿರುವಾಗ ಅದನ್ನು ಮಾಡಲೇಬೇಕು. ಹಳೆ ಒಡಂಬಡಿಕೆಯಲ್ಲಿ ಇಂಥ ಕಡೆನೇ, ಇಂಥ ಸ್ಥಳದಲ್ಲಿನೇ ಇರಬೇಕು. ಏನಾದರೂ ಕರ್ತನಿಗೆ ಸಮರ್ಪಿಸುವಾಗ, ಯಜ್ಞ ಸಮರ್ಪಿಸುವಾಗ ಆತನ ಗುಡಾರದ, ದೇವದರ್ಶನ ಗುಡಾರದ ಬಾಗಿಲಿಗೆ ತಂದು ಅದನ್ನು ಮಾಡಬೇಕು. ಬೇರೆ ಕಡೆ ಮಾಡಿದರೆ ಅಂಥವರು ಕೊಲೆಪಾತಕನೆಂದು ದೇವರು ಹೇಳುವಂಥದ್ದು ಎಷ್ಟು ಸೀರಿಯಸ್ಟು, ಎಷ್ಟು ಗಂಭೀರವಾದದ್ದು. ಯಾಕಂದರೆ ಇಸ್ರಾಯೇಲರಿಗೆ ಬೈಲಿನಲ್ಲಿ ಬಲಿ ಸಮರ್ಪಿಸುವಂಥ ಅಭ್ಯಾಸ ಇತ್ತು. ದೇವರು ಹೇಳ್ತಿದ್ದಾರೆ, ಹೌದು, ನೀವು ಬೈಲಿನಲ್ಲಿ ಅದನ್ನು ವಧಿಸ್ತಿದ್ದ ಇಸ್ರಾಯೇಲರು ಇನ್ನು ಮೇಲೆ ಅವುಗಳನ್ನು ಆ ರೀತಿಯಾಗಿ ಮಾಡಬಾರ್ದು. ದೇವದರ್ಶನ ಗುಡಾರದ ಬಾಗಿಲಿಗೆ, ಅದು ಯಾಜಕನ ಬಳಿಗೆ ತಂದು ಯೆಹೋವನ ಮುಂದೆ ಅದನ್ನು ಸಮರ್ಪಿಸಬೇಕಂತ ದೇವರು ಹೇಳ್ತಾನೆ. ದೇವದರ್ಶನ ಗುಡಾರದ ಬಾಗಿಲಿಗೆ ತರಬೇಕು, ಅದನ್ನು ಯಾಜಕನ ಬಳಿಗೇನೆ ತರಬೇಕು. ಆ ಬಲಿಯನ್ನು, ಆ ಯಜ್ಞವನ್ನು ಯೆಹೋವನ ಮುಂದೆಯೇ ಸಮರ್ಪಿಸಬೇಕು. ಇಷ್ಟ ಬಂದ ಕಡೆ ಅದನ್ನು ಮಾಡಬಾರ್ದು. ದೇವರು ಹೇಳಿದ ಸ್ಥಳದಲ್ಲಿಯೇ ದೇವರು ಹೇಳಿದ ಕಾರ್ಯವನ್ನು, ದೇವರಿಗೆ ಬಲಿಯನ್ನು, ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕು. ಇದು ಹಳೆ ಒಡಂಬಡಿಕೆಯ ನಿಯಮ. ಆ ರೀತಿಯಾಗಿ ಮಾಡಿದಂಥವರು ಕೊಲೆಪಾತಕರು ಅಷ್ಟೇ ಅಲ್ಲ, ಅಂಥವರನ್ನು ಕುಲದಿಂದ ತೆಗೆದು ಹಾಕಲ್ಪಡಬೇಕು. 4ನೇ ವರ್ಷದ ಕೊನೆ ಭಾಗ ಎಷ್ಟು ಸೀರಿಯಸ್ ಆಗಿತ್ತು, ದೇವರು ಎಷ್ಟು ಗಂಭೀರವಾಗಿ ಅದನ್ನು ತಗೊಳ್ತಾರೆ ಎಂಬುದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಮಾಡುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಮತ್ತು ದೇವದರ್ಶನ ಗುಡಾರದ ಬಾಗಿಲಿನ ಮುಂದಿರುವ ಯಜ್ಞವೇದಿಗೆ ಅದನ್ನು ಎರಚಿ ಅವುಗಳ ಕೊಬ್ಬನ್ನು ಹೋಮ ಮಾಡಿ ಯೆಹೋವನಿಗೆ ಸುವಾಸನೆ ಉಂಟು ಮಾಡಬೇಕು. 6ನೇ ವಚನ ನಾವು ನೋಡ್ತೇವೆ. ಸರಿ. ಮತ್ತು ಅದೇ ರೀತಿಯಾಗಿ ಅನ್ಯ ದೇವತೆಗಳನ್ನು ಪೂಜಿಸಬಾರದು ಎಂಬುದಾಗಿ ದೇವರು ಭಾಳ ಸ್ಟ್ರಿಕ್ಟಾಗಿ 7ನೇ ವಚನದಲ್ಲಿ, 8ನೇ ವಚನದಲ್ಲಿ, 9ನೇ ವಚನದಲ್ಲಿ ಖಡಾಖಂಡಿತವಾಗಿ ಅನ್ಯ ದೇಶದವರಲ್ಲಿ ಆಗಲಿ ಅಥವಾ ಇಸ್ರಾಯೇಲರಲ್ಲಿರುವಂಥವರೇ ಆಗಲಿ ಹಾಗೆ ಮಾಡಬಾರ್ದು. ಯೆಹೋವನಿಗೆ, ದೇವರಿಗೆ ಅದನ್ನು ಸಮರ್ಪಿಸಬೇಕು. ದೇವರು ಹೇಳಿದ ಹಾಗೆ. ದೇವರು ಹೋರಿ ಅಂದರೆ ಹೋರಿ, ದೇವರು ಹೋತ ಅಂದರೆ ಹೋತ, ದೇವರು ಟಗರು ಅಂತ ಹೇಳಿದ್ರೆ ಟಗರು, ದೇವರು ಆಡು ಅಂತ ಹೇಳಿದ್ರೆ ಆಡು, ದೇವರು ಪಾರಿವಾಳ ಒಂದು ವೇಳೆ ಆಗೋದಿಲ್ಲ ಅಂತ ಹೇಳುವಾಗ ದೇವರು ಪಾರಿವಾಳ ಅಂತ ಹೇಳಿದ್ರೆ ಪಾರಿವಾಳ, ಬೆಳವಕ್ಕಿ ಅಂತ ಹೇಳಿದರೆ ಬೆಳವಕ್ಕಿ, ಒಂದಂದರೆ ಒಂದು, ಎರಡಂದರೆ ಎರಡು. ಈ ರೀತಿಯಾಗಿ ದೇವರು ಹೇಳಿದ ಹಾಗೆ ದೇವರ ಯಾಜಕರು ಮುಖಾಂತರ ಅಥವಾ ಮಹಾಯಾಜಕರೇ ಆಗಿರ್ಬೋದು, ಅವರ ಮಕ್ಕಳೇ ಆಗಿರ್ಬೋದು, ಅವರ ಮುಖಾಂತರ ದೇವರು ಹೇಳಿದಂಥ ಸ್ಥಳದಲ್ಲಿ ಆ ದೇವದರ್ಶನ ಗುಡಾರದ ಬಾಗಿಲಲ್ಲಿ ದೇವರ ಮುಂದೆ
ಅದನ್ನು ತರಬೇಕು. ಇಲ್ಲದಿದ್ದರೆ ಅಂಥವರು ದೇವದರ್ಶನ ಗುಡಾರದ ಬಾಗಿಲಿಗೆ ತಾರದಿದ್ದರೆ ಅವನು ಕುಲದಿಂದ 9ನೇ ವಚನ ತೆಗೆದು ಹಾಕಲ್ಪಡಬೇಕು. ಇದು ಭಾಳ ಸ್ಟ್ರಿಕ್ಟು. ಅಂಥವ್ರನ್ನ ಬಹಿಷ್ಕಾರ ಮಾಡಬೇಕು 14ನೇ ವಚನ. ಅಂಥವರು ಅಶುದ್ಧರು 15ನೇ ವಚನ. ಅಂಥವರು 16ನೇ ವಚನ ನಾನು ಮಾಡೋದಿಲ್ಲ, ನಾನು ಸ್ನಾನ ಮಾಡೋದಿಲ್ಲ, ಹಾಗೆ ಮಾಡೋದಿಲ್ಲ ಅಂತ ಹೇಳಿದರೆ ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು. ಇದನ್ನೆಲ್ಲ ದೇವರು ಯಾಕೆ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಕಾರಣವನ್ನು 17ನೇ ಅಧ್ಯಾಯ ಯಾಜಕಕಾಂಡ 10-11 ವಚನದಲ್ಲಿ ಹೇಳ್ತಾರೆ. ಅದೇನಂತ ಹೇಳಿದರೆ ರಕ್ತವೇ ಪ್ರಾಣ, ರಕ್ತದಲ್ಲಿ ಪ್ರಾಣ ಇದೆ. ಆದ ಕಾರಣ ರಕ್ತ ಭೋಜನವನ್ನು ಮಾಡಬಾರ್ದು. ಮತ್ತು ಪ್ರತಿಯೊಬ್ಬೊಬ್ಬರು ಕೂಡ ಆ ರಕ್ತದಲ್ಲಿ ಪ್ರಾಣ ಇದೆ, ಲೈಫ್ ಈಸ್ ಇನ್ ದ ಬ್ಲಡ್ ಎಂಬುದಾಗಿ ಸೈಂಟಿಸ್ಟ್ಗಳು ಎಷ್ಟೋ ವರ್ಷಗಳ ತರುವಾಯ ಇದನ್ನು ಕಂಡುಹಿಡಿದಿದ್ದಾರೆ. ಆದರೆ ಮೋಶೆ ಸುಮಾರು 3500 ವರ್ಷಗಳ ಮುಂಚೆಯೇ ಇದನ್ನು ಹೇಳಿಬಿಟ್ಟಿದ್ದಾರೆ. ಏನಂತ? ರಕ್ತದಲ್ಲಿ ಪ್ರಾಣ ಇದೆ ಎಂಬುದಾಗಿ. ದೇವರು ಮೊದಲನೇ ಮನುಷ್ಯನನ್ನು ಮಣ್ಣನ್ನು ತಕ್ಕೊಂಡು, ಮನುಷ್ಯನನ್ನು ಉಂಟು ಮಾಡೋದಕ್ಕೆ ಮುಂಚಿತವಾಗಿ, ಆದಾಮನನ್ನು ಉಂಟು ಮಾಡೋದಕ್ಕೆ ಮುಂಚಿತವಾಗಿ ಒಂದು ಮಣ್ಣನ್ನು ತಕ್ಕೊಂಡು ಅದನ್ನು ರೂಪಿಸಿ ತನ್ನ ಕೈಯಿಂದ ಆ ಮಣ್ಣನ್ನು ಮುಟ್ಟಿ ಊದಿದಾಗ ದೇವರು ಊದಿದಾಗ ಅವನ ಒಳಗೆ, ಆ ಮಣ್ಣಿನ ಒಳಗೆ ಶ್ವಾಸ ಬಂತು, ಜೀವ ಬಂತು, ರಕ್ತ ಬಂತು. ಹಾಗಾದರೆ ನನ್ನ ಮೊದಲನೇ ಮನುಷ್ಯನಿಗಿದ್ದಂಥ ಶ್ವಾಸ ದೇವರ ಶ್ವಾಸ, ಮೊದಲನೇ ಮನುಷ್ಯನಿಗೆ ಇದ್ದಂಥ ಜೀವ ದೇವರ ಜೀವ, ಮೊದಲನೇ ಮನುಷ್ಯನಿಗೆ ಇದ್ದಂಥ ರಕ್ತ ದೇವರು ಕೊಟ್ಟಂಥ ರಕ್ತ, ದೇವರು ಸೃಷ್ಟಿಸಿದ ರಕ್ತ, ದೇವರ ಆತ್ಮಸ್ವರೂಪನು. ಆದರೆ ದೇವರ ಆತ್ಮ, ದೇವರ ಶ್ವಾಸ, ದೇವರ ಜೀವ ಮನುಷ್ಯನಲ್ಲಿ ಬಂದಾಗ ಅವನಿಗೆ ರಕ್ತ ಲಭ್ಯವಾಯಿತು. ಆ ರಕ್ತದಲ್ಲಿ ಪ್ರಾಣ ಇದೆ, ಜೀವ ಇದೆ. ಯಾಜಕಕಾಂಡ 17, 10 ಮತ್ತು 11ನೇ ವಚನ. ಮತ್ತು ಇದನ್ನು ನಾನು ಹೇಳುವಾಗ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ನೆನಪಿಗೆ ಬರ್ತದೆ. ಯಾಕಂತ ಹೇಳಿದರೆ ಮೊದಲನೇ ಮನುಷ್ಯನಾದ ಆದಾಮನ ಮಣ್ಣಿನ ದೇಹದಲ್ಲಿ ದೇವರು ಶ್ವಾಸವನ್ನು ಊದಿದಾಗ ಅವನಿಗೆ ಜೀವ ಬಂತು, ಪ್ರಾಣ ಬಂತು, ರಕ್ತ ಬಂತು. ಅದೇ ರೀತಿಯಾಗಿ ದೇವರು ಕೊನೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಆ ತಾಯಿಯ ಗರ್ಭದಲ್ಲಿ ಆತನು ಇರುವಂಥ ವೇಳೆಯಲ್ಲಿ ಅದಕ್ಕಿಂತ ಮುಂಚೆ ಪರಾತ್ಪರನ ನೆರಳು ನಿನ್ನ ಮೇಲೆ ಬರುವುದು. ಆಗ ಪವಿತ್ರಾತ್ಮನಿಂದ ಆ ಶಿಶು ಹುಟ್ಟುತ್ತದೆ ಎಂಬಂಥ ಮಾತನ್ನು ದೇವದೂತನು ಮರಿಯಳಿಗೆ ಹೇಳಿದ್ದಾನೆ. ಆದ ಕಾರಣ 17ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And the Lord spake unto Moses, saying, Speak unto Aaron, and unto his sons, and unto all the children of Israel, and say unto them, This is the thing which the Lord hath commanded, saying, What man soever there be of the house of Israel, that killeth an ox, or lamb, or goat in the camp, or that killeth it out of the camp, and bringeth it not unto the door of the tabernacle of the congregation, to offer an offering unto the Lord before the tabernacle of the Lord, blood shall be imputed unto that man. He hath shed blood, and that man shall be cut off from among his people.
to the end that the children of Israel may bring their sacrifices which they offer in the open field, even that they may bring them unto the Lord, unto the door of the tabernacle of the congregation, unto the priest, and offer them for peace offerings unto the Lord. And the priest shall sprinkle the blood upon the altar of the Lord at the door of the tabernacle of the congregation, and burn the fat for a sweet savour unto the Lord. And they shall no more offer their sacrifices unto devils after whom they have gone a-whoring. This shall be a statute forever unto them throughout their generations. And thou shalt say unto them, Whatsoever man there be of the house of Israel, or of the strangers which sojourn among you, that offereth a burnt offering or sacrifice, and bringeth it not unto the door of the tabernacle of the congregation, to offer it unto the Lord, even that man shall be cut off from among his people. And whatsoever man there be of the house of Israel, or of the strangers that sojourn among you, that eateth any manner of blood, I will even set my face against that soul that eateth blood, and will cut him off from among his people. For the life of the flesh is in the blood, and I have given it to you upon the altar to make an atonement for your souls. For it is the blood that maketh an atonement for the soul. Therefore I said unto the children of Israel, No soul of you shall eat blood, neither shall any stranger that sojourneth among you eat blood. And whatsoever man there be of the children of Israel, or of the strangers that sojourn among you, which hunteth and catcheth any beast or fowl that may be eaten, he shall even pour out the blood thereof, and cover it with dust. For it is the life of all flesh, the blood of it is for the life thereof. Therefore I said unto the children of Israel, Ye shall eat the blood of no manner of flesh, for the life of all flesh is the blood thereof. Whosoever eateth it shall be cut off, and every soul that eateth that which died of itself, or that which was torn with beasts, whether it be one of your own country, or a stranger, he shall both wash his clothes, and bathe himself in water, and be unclean until the even. Then shall he be clean. But if he wash them not, nor bathe his flesh, then he shall bear his iniquity.